ಎಲ್ಲ ಕನ್ನಡ ಚಿತ್ರದ ಅಭಿಮಾನಿಗಳೇ, ಜುಲೈ 10ನೇ ತಾರೀಕು ರಾಜನಿವಾಸ ಅಂತಕ್ಕಂಥ ಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಮಿಥುನ್ ರವರು, ನಿರ್ಮಾಪಕರು ಅಂಜನಪ್ಪನವರು, ಚಿತ್ರದ ನಟ ಆಗಿರತಕ್ಕಂಥ ರಾಘವ್ ಅವರು ಮತ್ತು ಕೋ ಪ್ರೊಡ್ಯೂಸರ್ ಲೋಕೇಶ್ ಅಣ್ಣ ಅವರು. ಡೈರೆಕ್ಟ್ರ್ ಅವರು ಕೇಳ್ತಾ ಇದ್ದೆ ಏನು ಸ್ಟೋರಿ ಅಂತ. ಅವರೇನು ಹೆಚ್ಚಾಗಿ ರಿವೀಲ್ ಮಾಡಲಿಲ್ಲ. ಇಲ್ಲ, ನಿಮಗೆ ಸಿನಿಮಾನೇ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಬಂದು ಸಿನಿಮಾ ನೋಡ್ತೇನೆ. ಆದರೆ ಒಂದು ಎಲ್ಲ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಕೇಳ್ಕೊಳ್ತಕ್ಕಂಥದ್ದು, ಇವತ್ತಿನ ಕಾಲದಲ್ಲಿ ಸಿನಿಮಾ ತೆಗೆಯತಕ್ಕಂಥದ್ದೇ ಒಂದು ದೊಡ್ಡ ಸವಾಲಾಗಿದೆ. ಅಂಥದ್ರ ಮಧ್ಯೆ ಪ್ರೊಡ್ಯೂಸರು ಅಂಜನಪ್ಪನವರು ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ಪರದೆ ಮೇಲೆ ತಗೊಂಡು ಬರಬೇಕು ಅಂತಕ್ಕಂಥದ್ದು, ಜೊತೆಯಲ್ಲಿ ಎಲ್ಲ ಆಲ್ ಟೆಕ್ನಿಷಿಯನ್ಸ್, ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಅವ್ರ ಆ್ಯಕ್ಟಿಂಗ್ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಪ್ಲಸ್ ಕೋ ಪ್ರೊಡ್ಯೂಸರು ಲೋಕೇಶ್ ಅವರು ಕೂಡ ಅವರು ಸಹಾಯಹಸ್ತವನ್ನು ಚಾಚಿದ್ದಾರೆ. ಒಟ್ಟಾರೆಯಾಗಿ ರಾಜನಿವಾಸ ಚಿತ್ರತಂಡಕ್ಕೆ ಆಲ್ ಟೆಕ್ನಿಷಿಯನ್ಸ್, ಏಕೆಂದರೆ ಇಲ್ಲಿ ಬಂದಿರತಕ್ಕಂಥವ್ರು ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋ, ಬಟ್ ಭಾಳ ಜನ ಪರದೆ ಹಿಂದೆ ಕಷ್ಟಪಟ್ಟು ಶ್ರಮವಹಿಸಿ ದುಡಿದಿರ್ತೀನಿ. ನಿಮ್ಮೆಲ್ಲರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತಕ್ಕಂಥದ್ದರೆ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು. ಒಟ್ಟಾರೆಯಾಗಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಾನು ಜುಲೈ 10ನೇ ತಾರೀಕು ಬರಬೇಕಾಗಿತ್ತು, ಆದರೆ ಒಂದು ಸ್ವಲ್ಪ ಸಮಯದ ಒತ್ತಡದಿಂದ ಬರಲಿಕ್ಕೆ ಆಗ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ಅಂಜನಪ್ಪನವ್ರು ಬಂದಿದ್ದಾರೆ. ಪ್ಲಸ್ಸು ನಮ್ಮ ಬ್ಯಾಟ್ರಾಯನ್ಪುರದ ಹುಡುಗ ಅವಿನಾಶ್ ಅವರು, ಅಂಜನಪ್ಪನವರು ಎಲ್ಲರ ಜೊತೆಲಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ರಾಜನಿವಾಸ ತಂಡಕ್ಕೆ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಕ್ಕಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಪ್ರೇಮಿಯಾಗಿ ಕೇಳ್ಕೊಳ್ತೀನಿ. ಧನ್ಯವಾದ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.